ಸಮೀಪ ಬಂದ ದೂರ ತಾಕತ್ ಬಗ್ಗೆ ಮಾತಾಡಕತ್ತೀನಿ ಚಲೋ ಮಂದಿ ಜೋಡಿ ಇರಂಗಿಲ್ಲ ರಾಜಣ್ಣ CM ಏನಿಲ್ಲ ಬರೀ ಕೇಳಿಲ್ಲ ಅವ್ರಿಗೆ ದೂರ ಹೋಗುತ್ತಾನಂತಾರು ಚಲೋ ಮಂದಿ ಜೋಡಿ ಅವ್ನು ಇರಂಗಿಲ್ಲ ಅಂತ ಬರ್ಲೆ ನನಗೆ ನಿಂತಿದ್ದೀವಿ ರೀ ಅದು ಹಂಗೆ ಮ್ಯಾಗ ಬರ್ರಿ प्रकाशनाच्या माझ्यामध्ये मंदिर एक काका ಯಾಕೆ ಬೇಕು ಸಾಕಡೆ ರಗಡ ಮಾಡಿದ್ರೆ ಮತ್ತೆ ಏನು ಮಾಡೋದು ಇನ್ನೂ ನೀವು ಇಲ್ಲ ಹೋಗ್ಲಿಕ್ಕೆ ಕಾಣ್ತದೆ ಬಂದ್ರೋಡಲ್ಲಿ ಯಾಕೆ ದಾರಿ ಯಾಕೆ ಬಂದ್ ಮಾಡ್ಕೊಂಡು ಕೂತಾರು ಏನು ಇಲ್ಲ ಪ್ರೊಸೀಜರ್ ಇಲ್ಲ ಹಂಗೆಲ್ಲ ಸುಮ್ಮನೆ ಗಾಡಿ ಹೋಗೋ ಹೋಗಲ್ಲ ಯಾಕೆ ಏನು ಹಿಂದ ಇದು ಕ್ಷೇತ್ರ ಇನ್ನು ಹೇಳ್ಬೇಕಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಏನು 2-3 ಸಲ ಹಾಂ ಬೇರೆ ಹೇಳ್ರಿ ಹಲೋ ಬಿಡೋದಲ್ಲ ಈ ಮುಂಜಾನೆ ಕೊಲ್ಲಾಪುರ ಫ್ಲೈಟ್ ಬಂದಿದೆ ಅದಕ್ಕೆ ಹೆಣ್ಮಕ್ಳಂದ್ರೆ ಎಷ್ಟು ಮಹತ್ವ ಐತೆ ಈ ಒಂದು ಮಾತು ಹೇಳ್ತಾನೆ ನಿಮ್ಗೆ ಇವರೆಲ್ಲರೂ ಟಿವಿದವ್ರು ಇಲ್ಲಿ ನಿಂತಿದ್ರೆ ನೀವು ಬಂದು ಏನಿಲ್ಲ ಮಾಡೋದು ಎಲ್ಲಿದೆ ನೀವೆಲ್ಲ ಖರ್ಚು ಬಿಟ್ಟಿದ್ರೆ ಅಂತ ಓಡೋದು ಇವರೆಲ್ಲ ಬಿಟ್ಟಿದ್ದು ಎಲ್ಲ ನಾಲ್ಕೂರೆಲ್ಲ ಬಿಟ್ಟು ಅಲ್ಲ ಒಳಗೆ ಕೊಡಲ್ಲ ಒಳಗೆ ಕೂತ್ಬೇಕು ಅಲ್ಲಿಂದ ಅಲ್ಲಿಂದ ಕೊಡಕ್ಕಿಲ್ಲ ಇಲ್ಲಿದೆ ಸರ್ ಸರಿ ಬಿಡುತ್ತೆ ಕೈ ತೋರ್ ಒಳಗೆ ಪಿಲ್ಲರ್ ಒಳಗ ಸಿದ್ದಪಟ್ಟ ಹೋಗ್ರಿ 1+4 ಇಲ್ಲ 1+4 ಈಗ ನೋಡಿ
ಸರ್ ವೇಟ್ ಮಾಡಿ ಸರ್ ಮೀಡಿಯಾ ಸರ್ ಓಕೆ ವೇಟ್ ಮಾಡಿ ಸರ್ ಇವತ್ತು ನಾಮಿನೇಷನ್ ಮಾಡಿದ್ವಿ, ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಕುಟುಂಬದಿಂದ ಮೊದಲೇ ಮೊಮ್ಮಗಳಾಗಿ ನಾನು ಇದು ಭಾಳ ಖುಷಿಯ ವಿಚಾರ ಅಂತ ಹೇಳಿಕ್ಕೆ ಬಯಸ್ತೇನೆ. ಮತ್ತು ಎಲ್ಲ ಚಿಕ್ಕೋಡಿ ಜನ ಕ್ಷೇತ್ರದಲ್ಲಿ ಇವತ್ತು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಹೌದು, ಎಲ್ಲ ಹಿರಿಯರ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಜಿಲ್ಲೆಯ ನಾಯಕರು ನಮ್ಗೆ ಆಶೀರ್ವಾದ ಇದೆ, ಹಾಗೂ ಜನರು ಕೂಡ ನಮ್ಗೆ ಈ ಸತೆ ಬೆಂಬಲ ಮಾಡ್ತಾರೆ ಅಂತ ನಮಗಿದೆ ಸರ್. ಕಾನ್ಫಿಡೆನ್ಸ್ ಅಂತೂ ಇದೆ, ವ್ಯತ್ಯಾಸ ಇನ್ನೂ ಹೇಳ್ತೀವಿ ಮುಂದೆ ಬರೋ ದಿನ. ಇನ್ನೇನು ಹೇಳಬೇಕಾದ್ರೆ ಜನರ ನಿರೀಕ್ಷೆಯಲ್ಲಿ ಇದ್ದೀವಿ, ಮತ ಮಾಡಬೇಕಷ್ಟೇ. ನಮ್ಮ ಕರ್ತವ್ಯ ಮಾಡಿದ್ದೀವಿ, ಜನ ಆಶೀರ್ವಾದ ಮಾಡಬೇಕು, ಮಾಡೋ ನಿರೀಕ್ಷೆಯಲ್ಲಿ ಇದ್ದೀವಿ. ಒಂದು ಅವಕಾಶ ಪ್ರಿಯಾಂಕಾಗೆ ಕಾಂಗ್ರೆಸ್ ಕೊಡಬೇಕಂತ ನಮ್ಮ ಆಸೆ ಇದೆ. ನೋಡೋಣ, ಕಾದು ನೋಡಬೇಕು. ಜನರ ಬಳಿ ಮತ್ತೆ ಮುಂದೆ ಹೋಗ್ತೀವಿ, ಅವ್ರ ಕಡೆ ಹೋಗ್ತೀವಿ. ಸಾಧ್ಯ ಇಲ್ಲ, ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗೆಲ್ತೀವಿ ಅನ್ನೋದು ಆಶಾಭಾವನೆ ಇದೆ ಅಷ್ಟೇ. ಎಷ್ಟು ಅಂತ ಇನ್ನೂ ಸಮಯ ಇದೆ, ನಂತರ ಹೇಳ್ತೀವಿ. ಅದೇ ಭಾಳ ಮುಖ್ಯ. ಅದು ಶಕ್ತಿ ಪ್ರದರ್ಶನಕ್ಕಿಂತ ಒಗ್ಗಟ್ಟು ಪ್ರದರ್ಶನ. ಎಲ್ಲ ಶಾಸಕರು, ಮಾಜಿ ಶಾಸಕರು, ಬ್ಲಾಕ್ ಅಧ್ಯಕ್ಷರು ಎಲ್ಲ ಇವತ್ತು ಬಂದ ತಮ್ಮ ಸಪೋರ್ಟನ್ನು ನಮ್ಮ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಹೌದಾಯ್ತು, ಮತ್ತೆ ಇದೆ, ಮತ್ತೆ ಸಾಯಂಕಾಲದಿಂದ ಪ್ರಚಾರ ಪ್ರಾರಂಭ ಇದೆ. ನಾವು ಪ್ರಾರಂಭ ಮಾಡ್ತೀವಿ. ಏನು ತಲೆನೋವಿಲ್ಲ, ಅವ್ರು ನಮ್ಮ ಪಕ್ಷದವ್ರಲ್ಲ ಮೊದಲು ಹೇಳಿದ್ದೀವಿ. ನಮಗೆ ಅವ್ರಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಅವರು ಸ್ವತಂತ್ರ ಪಕ್ಷದವರು, ನಮಗೂ ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ. 4ನೇ ತಾರೀಕಿಗೆ ಪ್ರಿಯಾಂಕಾ ಬರ್ತಾ ಇದ್ದಾರೆ, ನಿಜನಾ? ಇಲ್ಲ, ಇನ್ನೂ ಫಿಕ್ಸ್ ಆಗಿಲ್ಲ, ಆದ್ಮೇಲೆ ನಿಮಗೆ ತಿಳಿಸ್ತೀವಿ. ಈ ಕ್ಷೇತ್ರದಲ್ಲಿ ಒಂದು ಲಿಂಗಾಯತ್ ಫ್ಯಾಕ್ಟರ್, ಒಂದು ಮೋದಿ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅನ್ನೋ ಮಾತುಗಳನ್ನ ಬಿಜೆಪಿ ತಮ್ಮ ಸ್ಟ್ರಾಟಜಿ ಹೆಂಗಿರುತ್ತೆ ನೋಡಿ. ಚಿಕ್ಕೋಡಿ ಆಗಲಿ ಬೆಳಗಾವಿ ಆಗಲಿ ಈ ಬಾರಿ ಯುವಕರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಯಾವ ಫ್ಯಾಕ್ಟ್ರಿಗಳು ವರ್ಕ್ ಆಗ್ತವೆ ಅನ್ನೋದಕ್ಕಿಂತ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ನೋಡ್ತೀವಿ. ಯಾವತ್ತಿದ್ರೂ ನಾನು ಹೇಳ್ತಾ ಇರ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಇದರ ಮೇಲೆ, ಬಸವಣ್ಣವರ ತತ್ವದ ಮೇಲೆ ಕೆನರಾ ಕಾನ್ಸ್ಟಿಟ್ಯೂನ್ಸಿ ಮರಾಠ ಕೊಟ್ಟಿದ್ದು, ಬೆಳಗಾವಿ ಕಾನ್ಸ್ಟಿಟ್ಯೂನ್ಸಿ ಲಿಂಗಾಯತರಿಗೆ, ಚಿಕ್ಕೋಡಿ ಕಾನ್ಸ್ಟಿಟ್ಯೂನ್ಸಿ ಒಬ್ಬ ST ಅವ್ರಿಗೆ.
ಒಂದು ಸಾಮಾಜಿಕ ತಳಹದಿ, ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಸಮಾನ ಅವಕಾಶ ಅಂತ ಹೇಳಿ. ಸೊ ಈ ಫ್ಯಾಕ್ಟ್ರ್ ವರ್ಕೌಟ್ ಆಗುತ್ತೆ. ಅಲ್ಲ ಮೇಡಮ್, ಎಲ್ಲೋ ಲಿಂಗಾಯತ ಮತಗಳು ವಿಭಜನೆ ಆಗೋ ಸಾಧ್ಯತೆ ಏನಾದರೂ, ಅದರಲ್ಲೂ ಕೂಡ ಶಂಭು ಕಲ್ಲೋಳ್ಕರ್ ಅಂತವರು ನಾಮಿನೇಷನ್ ಮಾಡಿರುವಂಥದ್ದು ದಲಿತ ಮತಗಳನ್ನು. ನೋಡಿ, ಶಂಭು ಕಲ್ಲೋಳ್ಕರ್ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವ್ರು ನಮ್ಮ ಪಕ್ಷದವರೇ ಅಲ್ಲ. ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅವ್ರು ಯಾವ ಓಟ್ ಹೊಡಿತಾರೆ, ಏನು ನೋಡ್ತಾರೆ, ಅವ್ರು ನಮಗೆ ಸಂಬಂಧ ಇಲ್ಲ ಅಂತಂದರೆ ಅದು ತಲೆ ಕೆಡಿಸ್ಕೊಳ್ಳೋವಂಥ ವಿಚಾರವೇ ಅಲ್ಲ. ಏನು ಸಂಧಾನ ರಾಜಿ ಏನೋ ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಎಷ್ಟು ಮತಗಳ ಅಂತರದಿಂದ ಎರಡೂ ಕ್ಷೇತ್ರದಲ್ಲಿ ಗೆಲ್ಲೋ ನಿರೀಕ್ಷೆ ಇದೆ ಮೇಡಮ್? ನೋಡಿ, ಎರಡೂ ಕ್ಷೇತ್ರದಲ್ಲಿ ಒಳ್ಳೆಯ ಅಂತರದಿಂದ ನಾವು ಗೆಲ್ತೀವಿ ಅಂತ ಹೇಳ್ಬೋದು. ಇನ್ನು ಎಷ್ಟು ಅಂತರ ಅನ್ನೋದನ್ನು ಮತದಾರರು ಡಿಸೈಡ್ ಮಾಡ್ತಾರೆ. ಎರಡೂ ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಬೆಳಗಾವಿಯಲ್ಲಿ. ಅವ್ರ ಯಾವ ರೀತಿ ತಾವು ಒಂದು ರೀತಿಯಾದಂಥ ನೋಡಿ, ಅವರು ವಿರೋಧ ಪಕ್ಷದಲ್ಲಿರುವಂಥ ಲೀಡ್ರ್ಗಳು, MLAಗಳು ಅವ್ರು ತಮ್ಮ ಪಕ್ಷದ ಕೆಲಸ ಮಾಡ್ತಾ ಇದ್ದಾರೆ, ನಾವು ನಮ್ಮ ಪಕ್ಷದ ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇವತ್ತು ಚಿಕ್ಕೋಡಿ ಲೋಕಸಭೆಯ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರ ನಾಮಪತ್ರವನ್ನು ಈಗಾಗಲೇ ಸಲ್ಲಿಸಿದ್ದೀವಿ. ಈಗಾಗಲೇ ತಾಲೂಕು ಮಟ್ಟದ ಕಾರ್ಯಕರ್ತರ ಸಭೆಗಳು ಕೂಡ ಮುಗಿದಿವೆ. ಇನ್ನು ಎರಡನೇ ಹಂತದ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಸಭೆಗಳನ್ನು ಮಾಡ್ತೀವಿ. ತದನಂತರ ತಾಲೂಕು ಪಂಚಾಯತಿ ವ್ಯಾಪ್ತಿಗೆ ಹೋಗ್ತೀವಿ, ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಹೋಗಿ ಪ್ರತಿಯೊಬ್ಬ ಮತದಾರನಿಗೆ ಭೇಟಿಯಾಗುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಸುಮಾರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ನಮ್ಮ ಪಕ್ಷದ ಅಭ್ಯರ್ಥಿ 1 ಲಕ್ಷಕ್ಕಿಂತಲೂ ಹೆಚ್ಚು ಅಂತರದಿಂದ ಗೆಲ್ಲಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿದ್ವಿ ಮತ್ತು ಸಂಕಲ್ಪ ಮಾಡಿದ್ವಿ. ನಮ್ಮ ಸಂಕಲ್ಪ ಸಿದ್ಧಿ ಆಗ್ತದೆ ಅಂತಕ್ಕಂಥ ಭರವಸೆ ನಮಗಿದೆ. ಸರ್, ಈಗ ಪ್ರಮುಖವಾಗಿ ಬಿಜೆಪಿ ಅವರು ಲಿಂಗಾಯತ್ ಫ್ಯಾಕ್ಟ್ರು, ಅದರಲ್ಲೂ ಮೋದಿ ಫ್ಯಾಕ್ಟ್ರ್ ವರ್ಕ್ ಆಗುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ನೋಡಿ, ಯಾವುದೇ ಒಂದು ಚುನಾವಣೆ ಜಾತಿ ಆಧಾರದ ಮೇಲೆ ಆಗಲ್ಲ. ಮತದಾರರು ಭಾಳ ಪ್ರಬುದ್ಧವಾಗಿರ್ತಕ್ಕಂಥ ಇವತ್ತಿನ ಆಧುನಿಕ ಯುಗದಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತಕ್ಕಂಥ ಒಂದು ಪ್ರಜ್ಞೆ ಇರ್ತಕ್ಕಂಥ ಮತದಾರರಿದ್ದಾರೆ. ಅದೊಂದು ಕಾಲ ಇತ್ತು. ಅವಾಗ ಯಾರಾದರೆ ಹೇಳಿದರೆ ಅವ್ರ ಮಾತು ಕೇಳಿಕೊಂಡು ಮತ ಹಾಕುವಂಥದ್ದು ಈಗಿಲ್ಲ. ಕೇಂದ್ರದ 10 ವರ್ಷದ ಒಂದು ಆಡಳಿತದ ವೈಫಲ್ಯವನ್ನು ಕೂಡ ಇವತ್ತು ತೋಲನೆಯನ್ನು ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳ ಬಗ್ಗೆಯೂ ಕೂಡ ಇವತ್ತು ಜನ ನೆನೆಸ್ಕೋತಾ ಇದ್ದಾರೆ. ಇದರಿಂದ ಈ ಹೆಣ್ಣು ಮಕ್ಕಳ ಸಂಖ್ಯೆ ಏನು ಮತದಾರರಿದ್ದಾರೆ ಅದರಲ್ಲಿ 100ಕ್ಕೆ 90ರಷ್ಟು ಮತಗಳನ್ನು ನಮಗೆ ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆ ಮತ್ತು ಆಸಕ್ತಿಯನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಭಾಳಷ್ಟು ಇಂಥ ತುಟ್ಟಿ ಕಾಲದಲ್ಲಿ ಈ 5 ಗ್ಯಾರಂಟಿಗಳು ಭಾಳ ಸಹಾಯ ಆಗಿರ್ತಕ್ಕಂಥದ್ದು. ಅವರ ಕುಟುಂಬದಲ್ಲಿ ತೊಂದರೆಯನ್ನು ಕಡಿಮೆ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಜನ ನೆನೆಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಕೊಡಬೇಕು ಅಂತಕ್ಕಂಥ ಆಲೋಚನೆ ಮತ್ತು ಸಂಕಲ್ಪವನ್ನು ಜನ ಮಾಡ್ತಾ ಇದ್ದಾರೆ. ಕ್ಷೇತ್ರದಿಂದ ಎಷ್ಟು ಮತಗಳು ಲೀಡ್ ಸಿಗೋ ಸಾಧ್ಯತೆ ಇದೆ ಸರ್? ಅದು ಆ್ಯಕ್ಚುಲಿ ನೀವು ಸಾಕಷ್ಟು ಹೈಯೆಸ್ಟ್ ಮತಗಳನ್ನು ತೆಗೆದುಕೊಂಡ್ರಿ. ಲೋಕಸಭೆಯಲ್ಲೂ ಅದೇ ರೀತಿ ಲೀಡ್ ಬರುತ್ತೆ. ಒಂದು ಲೋಕಸಭಾ ಚುನಾವಣೆಗೆ ಮತ್ತು ರಾಜ್ಯದ ವಿಧಾನಸಭಾ ಚುನಾವಣೆಗೆ ಭಾಳಷ್ಟು ವ್ಯತ್ಯಾಸಗಳಿರುತ್ತೆ. ಇಲ್ಲಿ ನ್ಯಾಷನಲ್ ಇಶ್ಯೂ ಬಗ್ಗೆ ಚರ್ಚೆಗಳಾಗ್ತವೆ, ಅಲ್ಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗ್ತವೆ. ಇದಕ್ಕೂ ವ್ಯತ್ಯಾಸ ಆಗುತ್ತೆ. ಆದರೆ ಒಟ್ಟಾರೆ ನಾವು ಅತಿ ಹೆಚ್ಚು ಲೀಡ್ ಕೊಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ನಮ್ಮ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ನಾವು ಈಗಾಗಲೇ ಒಂದು ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದೀವಿ. ಹೆಚ್ಚು ಮತಗಳಂತೂ ಖಂಡಿತವಾಗಿಯೂ ನಮ್ಮ ಕ್ಷೇತ್ರದಿಂದ ಸಿಗ್ತಾವೆ. ಒಂದು ಕಳೆದ ಅಧಿವೇಶನ ಚುನಾವಣೆಯಲ್ಲಿ ಅಥಣಿ ಮತ್ತು ಚಿಕ್ಕೋಡಿ ಹೆಚ್ಚು ಮತಗಳು ಬಂದಿರತಕ್ಕಂಥದ್ದು, ಆದಮೇಲೆ ಯಮಕನಮರಡಿಗೆ ಹೆಚ್ಚು ಬಂದಿರತಕ್ಕಂಥದ್ದು, ಕುರ್ಚಿಯಲ್ಲಿ ಹೆಚ್ಚು ಬರ್ತಕ್ಕಂಥದ್ದು, ಅಂತರ ಭಾಳಷ್ಟು ನಮ್ಮದು ಇರೋದರಿಂದ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ 1 ಲಕ್ಷ ಅಂತರದಿಂದ ಗೆಲ್ತಕ್ಕಂಥದ್ದು ಇದು ನಮ್ಮದು ಯೋಜನೆ ಇದೆ. ಒಂದು ಗ್ಯಾರಂಟಿ ಯೋಜನೆಗಳು ಆಫ್ಟರ್ ಎಲೆಕ್ಷನ್ ಬಂದ್ ಆಗ್ತಾವು, ಭಿಕ್ಷೆ ನೀಡಿದಂಗೆ ನೀಡಿದ್ದಾರೆ ಅಂತೇಳಿ ಚುನಾವಣಾ ಬಿಜೆಪಿ ರಾಜ್ಯ ಉಸ್ತುವಾರಿ ಅವರು ಹೇಳಿದ್ದಾರೆ. ಪಾಪ ಈಗ ಈ ಸಂಚಾರ ಮಾಡ್ತಾ ಇದ್ದಾರಲ್ಲ, ಅದರಿಂದ ಜನ ಅವ್ರ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ, ನಾವು ಕಾಂಗ್ರೆಸ್ಗೆ ಮತ ಕೊಡ್ತೀವಿ, ಕಾಂಗ್ರೆಸ್ ನಮಗೆ ಸಹಾಯ ಮಾಡಿದೆ ಅಂತೇಳಿ.
ಅದನ್ನು ಕೇಳಿ ಅವರಿಗೆ ಹೊಟ್ಟೆಯುರಿ ಆಗಿದ್ದರಿಂದ ಇಂಥ ಅಪಪ್ರಚಾರಗಳನ್ನು ಮಾಡ್ತಾರೆ. ಸರ್, ಕಾಗವಾಡ ಮತ್ತು ಕುಡ್ಚಿಯಲ್ಲಿ ತಾವು ಎಷ್ಟೇ ಮುತುವರ್ಜಿ ವಹಿಸ್ತೀರಾ ಸರ್? ಕಳೆದ ವಿಧಾನಸಭೆ ಚುನಾವಣೆ ಎಷ್ಟು ಮುತುವರ್ಜಿ ವಹಿಸಿದ್ರೆ ಅಷ್ಟು ಮುತುವರ್ಜಿ ವಹಿಸ್ತೀರಾ? ಕಾಗವಾಡದಲ್ಲಿನೂ ವಹಿಸ್ತೀವಿ, ಕುರ್ಚಿಯಲ್ಲಿ ವಹಿಸ್ತೀವಿ, ಎಲ್ಲೆಲ್ಲಿ ಅವಶ್ಯಕತೆ ಬೇಕಾಗ್ತದೆ ಅಲ್ಲೆಲ್ಲ ಕಡೆನೂ ಹೋಗ್ತೀವಿ. ಮತ್ತು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಕ್ಷೇತ್ರಕ್ಕೂ ನಾನು ಹೋಗ್ತಾ ಇದ್ದೀನಿ. ಈಗಾಗಲೇ ನಾನು ಗುಲ್ಬರ್ಗ ಮತ್ತು ಕೊಪ್ಪಳ 2 ಕ್ಷೇತ್ರ ಮುಗಿಸಿದ್ದೀನಿ. ಬಿಜಾಪುರದಲ್ಲಿ ಹೋಗಬೇಕಾಗಿದೆ, ಬಾಗಲಕೋಟೆ ಹೋಗಬೇಕಾಗಿದೆ, ಧಾರವಾಡ ಹೋಗಬೇಕಾಗಿದೆ, ಬೆಳಗಾವಿ ಕ್ಷೇತ್ರಕ್ಕೆ ಹೋಗ್ತೀನಿ. ಸುಮಾರು 8-9 ಕ್ಷೇತ್ರಕ್ಕೆ ನಾನು ಸಂಚಾರ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. If you like this video, ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.